ಎಲ್ರಿಗೂ ನಮಸ್ಕಾರ. ನಾನು ಪೂರ್ಣಿಮಾ ಶ್ರೀಕಾಂತ್, ವೃತ್ತಿಯಲ್ಲಿ ವಕೀಲೆ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ನವರಾತ್ರಿ ಹಬ್ಬದ ಮೊದಲನೇ ದಿನ ಪಾಡ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಇದು ಪಟ್ಟದ ಗೊಂಬೆ ಅಂತ ಕರಿತೀವಿ. ಮೈಸೂರು ಭಾಗದಲ್ಲಿ ಇದು ಹೆಚ್ಚಾಗಿ ನಾವು ಈ ಸಂಪ್ರದಾಯವನ್ನು ಆಚರಿಸ್ತೇವೆ. ನವರಾತ್ರಿಯ ಮೊದಲನೇ ದಿನ ಪಟ್ಟದ ಗೊಂಬೆ ಹಾಗೂ ಕಲಶ ಹಾಗೂ ಆನೆನ ಪ್ರತಿಷ್ಠಾಪನೆ ಮಾಡ್ತೀವಿ. ಹಾಗಾಗಿ ನಾನು ಸಹ ಇಂದು ನವರಾತ್ರಿ ದಿನ ಪಟ್ಟದ ಗೊಂಬೆನ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಹಾಗೆ ಇದು ಗೌರಿ ಒಂದು ಇದೇನು ಥೀಮ್ ಮಾಡಿದ್ದೀನಿ ಅಂದರೆ ದೇವಸ್ಥಾನದ ಥೀಮ್ ಅಂತ ಮಾಡಿದ್ದೀನಿ. ಗೌರಿ ಮುಂದೆ ರಾಯರಿದ್ದಾರೆ, ಹಾಗೆ ಇಲ್ಲಿ ರಾಧಾಕೃಷ್ಣ ಇದ್ದಾರೆ. ಇದು ಒಂದು ಥೀಮ್ನ ದೇವಸ್ಥಾನದ ಥೀಮ್ ರೆಡಿ ಮಾಡಿದ್ದೀನಿ. ಹಾಗೆ ಇದು ಸಹ ಪಟ್ಟದ ಗೊಂಬೆ, ಇದು ಹಿಂದಿನ ಕಾಲದ ಪಟ್ಟದ ಗೊಂಬೆ. ಹಾಗೆ ಇಲ್ಲೂ ಸಹ ಆನೆಗಳೆಲ್ಲ ಇದೆ. ಇಲ್ಲಿ ಆನೆ ಮೇಲೆ ಗಣಪತಿನ ಕೂರಿಸ್ಕೊಂಡು ಹೋಗೋ ಥರ ಮಾಡಿದ್ದೀನಿ. ಇದು ಏನಂತಾರೆ ಅಂದರೆ ನೋಡಿ ಸ್ನೇಹಿತರೆ, ಇದು ಹಿಂಗಂದರೆ ತಲೆ ಅಲ್ಲಾಡುತ್ತೆ. ಇದಕ್ಕೆ ನಾವೇನು ಅಂತೀವಿ ಅಂದರೆ ಗುಂಡಪ್ಪ ಗುಂಡಮ್ಮ. ಅದರಲ್ಲಿ ಎರಡಿದೆ, ಇಲ್ಲಿ ಒಂದು. ಈ ಗುಂಡಪ್ಪ ಗುಂಡಮ್ಮಗೆ ಟ್ರೇಡರ್ಸ್ ಅಂತ ಮಾಡಿ ಅಂಗಡಿ ಕೊಟ್ಟು ಮಾರೋ ಥರ ಮಾಡಿದ್ದೀನಿ. ಇದು ತರಕಾರಿ ಅಂಗಡಿ ಇಟ್ಟು ಗುರು ರಾಘವೇಂದ್ರ ತರಕಾರಿ ಅಂಗಡಿಗಳು ಅಂತ ಹೆಸರಿಟ್ಟು ತರಕಾರಿ ಮಾಡೋ ರೀತಿ ಮಾಡಿದ್ದೀನಿ. ಹಾಗೆ ಇದು ಬಂದು ಸರಸ್ವತಿ, ಹಾಗೆ ರಾಧಾಕೃಷ್ಣ, ಹಾಗೆ ನಮ್ಮ ಸಾಯಿಬಾಬಾ. ಇದು ಸಹ ಒಂದು ಥೀಮ್ ಥರ ರೆಡಿ ಮಾಡಿ ಮುಂದೆ ಒಂದು ಸಣ್ಣದಾಗಿ ಒಂದು ಹೈಕೋರ್ಟ್ನ ನಾನು ಮಾಡಿದ್ದೀನಿ. ಹಾಗೆ ಹೈಕೋರ್ಟ್ ನೋಡಿ ಹೈಕೋರ್ಟ್ ನ್ಯಾಯದೇವತೆ. ಇಲ್ಲೆಲ್ಲ ಗಿಡಗಳು, ನಮ್ಮ ಹೈಕೋರ್ಟಲ್ಲಿ ಗಿಡಗಳೆಲ್ಲ ಇರೋದ್ರಿಂದ ಇಲ್ಲಿ ಪಾರ್ಕಿಂಗ್ ಥರ ಮಾಡಿದ್ದೀನಿ. ಹಾಗೆ ಇನ್ನೊಂದು ವಿಶೇಷ ಅಂದರೆ RCB. ಈ ವರ್ಷ RCB ಗೆದ್ದಿದ್ದಕ್ಕೆ ಈ ಒಂದು ಥೀಮ್ನ ಮಾಡಬೇಕು ಅನ್ನೋದು ಒಂದು ನನ್ನ ಭಾವನೆ ಇತ್ತು. ಹಾಗಾಗಿ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಹೆಸರು ಮಾಡಿ RCB ವಿನ್ನರ್ಸ್ನೆಲ್ಲರೂ ನಾನು ಪಿಕ್ಚರ್ಸ್ ಇಟ್ಟಿದ್ದೀನಿ. ಹಾಗೆ ನಮ್ಮ ಹೆಣ್ಮಕ್ಳುಗಳದ್ದು ಫಸ್ಟ್ ಗೆದ್ದಿರೋದ್ರಿಂದ ಹೆಣ್ಮಕ್ಳುಗಳದ್ದು ಮುಂದೆ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಟ್ಟಾಗಿ ನಾನು ಒಬ್ಬಳು ಮಹಿಳೆಯಾಗಿ ಮಹಿಳೆಗೆ ಪ್ರಾಮುಖ್ಯತೆ ಕೊಡಬೇಕು ಅಂದ್ಬಿಟ್ಟು ಮುಂದಿನ ಪಿಕ್ಚರ್ ಮಹಿಳೆಗೆ ಇಟ್ಟಿದ್ದೀನಿ. ಹಾಗೆ ಎಲ್ಲ ಪ್ಲೇಯರ್ಸ್ಗಳದ್ದು ಇಲ್ಲಿ ಪಿಕ್ಚರ್ಸ್ನ ಇಟ್ಟಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.